ಹಸೆಮಣೆ 6. ಆರ್ಯನ್ ಮನಸ್ಸಿನಲ್ಲಿ ಇನ್ನೂ ಆ ಅಪರಾಧಿ ಪ್ರಜ್ಞೆ ಜೀವಂತವಾಗಿಯೇ ಇತ್ತು. ಆದರೆ ಈ ಪರಿಸ್ಥಿತಿಯಲ್ಲಿ ಮುಂದೆ ಏನು ಮಾಡಬೇಕೆಂಬ ಗೊಂದಲ ಅವನನ್ನು ತೀವ್ರವಾಗಿ ಕಾಡ್ತಾ ಇತ್ತು. ಅನನ್ಯ ಅವನ ಹೆಂಡತಿಯೇ ಆಗಿದ್ದರೂ ಅವರ ನಡುವೆ ಅಂತಹ ಆತ್ಮೀಯ ಸಂಬಂಧ ಎಂದಿಗೂ ಬೆಳೆದಿರಲಿಲ್ಲ. ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಮೊದಲು ವೈದ್ಯರು ಒಂದು ಮುಖ್ಯ ಸೂಚನೆ ನೀಡಿದರು. ಅನನ್ಯಾಳ ದೇಹದ ಮೇಲಿರುವಂತಹ ಒಂದು ಸಣ್ಣ ಪುಟ್ಟ ಗಾಯಗಳೇನಿದೆ ಅದನ್ನು ಪ್ರತಿದಿನ ಸ್ವಚ್ಛಗೊಳಿಸಲೇಬೇಕು. ಅದನ್ನು ನಾವು ಬಿಡೋ ಹಾಗಿಲ್ಲ. ಔಷಧಿ ಹಚ್ಚುವುದು ಅನಿವಾರ್ಯವಾಗಿತ್ತು. ಇಲ್ಲ ಅಂದರೆ ಅದಕ್ಕೆ ಸೆಪ್ಟಿಕ್ ಆಗಿ ಇನ್ನೂ ದೊಡ್ಡ ಗಾಯ ಆಗ್ಬೋದು ಅಂತ ಹೇಳಿದರು. ಅನನ್ಯ, ನಾನು ಸಹಾಯ ಮಾಡ್ತೇನೆ, ಮೊದಲು ಸ್ನಾನ ಮುಗಿಸು, ಆಮೇಲೆ ಊಟ ಮಾಡೋಣ ಅಂತ ಹೇಳಿದನು ಆರ್ಯನು. ಈ ಮಾತು ಕೇಳಿದ ಕೂಡಲೇ ಅನನ್ಯಾಳ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ಇಲ್ಲ ಇಲ್ಲ, ಖಂಡಿತ ಬೇಡ, ಇದರ ಅಗತ್ಯವಿಲ್ಲ ಅಂತ ಗಡಿಬಿಡಿ ಆಗ್ತಾಳೆ. ಅಷ್ಟೊತ್ತಿಗಾಗಲೇ ಸಂಕೋಚದಿಂದ ಅವಳ ಮುಖ ಕೆಂಪಗಾಗಿತ್ತು. ಆರ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಅವಳಿಗೆ ನಿಜವಾಗ್ಲೂ ಆ ಕ್ಷಣದಲ್ಲಿ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆರ್ಯನ್ ಸಮಾಧಾನ ಪಡಿಸುತ್ತಾ, ನೋಡು ನೋಡು ಅನನ್ಯ, ನೀನು ಈಗ ಅಸ್ವಸ್ಥಳಾಗಿದ್ದೀಯ ಅಲ್ವಾ? ನಾನು ಕೇವಲ ನಿನಗೆ ಸಹಾಯ ಮಾಡೋಕ್ಕೆ ಅಂತ ಹೇಳಿ ಬಯಸಿದ್ದೀನಿ ಅಷ್ಟೇ. ನನ್ನ ಮನಸ್ಸಿನಲ್ಲಿ ಬೇರೆ ಯಾವುದೇ ರೀತಿಯ ಕೆಟ್ಟ ಯೋಚನೆಗಳು ಅಥವಾ ಬೇರೆ ಉದ್ದೇಶ ಖಂಡಿತ ಇಲ್ಲ. ಎಷ್ಟೇ ಆದರೂ ಅಂದ ಹಾಗೆ ನೀನು ನನ್ನ ಹೆಂಡತಿ ಅಲ್ವಾ? ಅಂದಮೇಲೆ ಸಮಸ್ಯೆ ಏನೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇದು ತುಂಬ ಸಹಜವಾದ ವಿಷಯ ಅಲ್ವೇ ಅಂತ ಹೇಳ್ತಾನೆ. ಅನನ್ಯ ತುಸು ಕಟುವಾಗಿಯೇ ಉತ್ತರಿಸಿದ್ಲು. ಹಾಂ, ಕಾಂಟ್ರಾಕ್ಟ್ ವೈಫ್, ಒಪ್ಪಂದದ ಹೆಂಡತಿ ಅಂತ ಹೇಳಿ. ನಮ್ಮ ನಡುವಿನ ಸಂಬಂಧದ ಅಸಲಿಯತ್ತು ನಿನಗೂ ಗೊತ್ತು, ನನಗೂ ಗೊತ್ತು ಅಂತ ಹೇಳ್ತಾನೆ. ಆರ್ಯನ್ ಕ್ಷಣಕಾಲ ಮೌನಕ್ಕೆ ಶರಣಾಗ್ತಾನೆ. ನಂತರ ಮೆಲ್ಲಗೆ, ನಿನ್ನ ಬೆನ್ನು ಮತ್ತು ಭುಜದ ಮೇಲಿರುವಂತಹ ಗಾಯಗಳಿಗೆ ಮುಲಾಮನ್ನು ಹಚ್ಚಲೇಬೇಕಾಗತ್ತೆ. ಹಚ್ಚಬೇಕೆಂದು ನನಗೆ ನೆನಪಿದೆ. ನೀನು ಈಗ ಹಠ ಮಾಡಿ ಸ್ನಾನ ಮಾಡಿಸಿ ಕುಳಿತರೆ ಅಂಕಲ್ಲು ಬಂದಾಗ ನೀನು ಯಾಕೆ ಇನ್ನೂ ಸ್ನಾನ ಮಾಡಿಲ್ಲ, ತಯಾರಾಗಿಲ್ಲ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ. ಆಗ ನೀನು ಏನು ಹೇಳ್ತೀಯಾ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಆ ಕ್ಷಣದಲ್ಲಿ ಅನನ್ಯಾಗೆ ಏನು ಉತ್ತರಿಸಬೇಕೆಂದು ತಿಳಿಯದೆ ತಲೆ ತಗ್ಗಿಸಿ ಕುಳಿತು ಬಿಡ್ತಾಳೆ. ಆರ್ಯನ್ ಮತ್ತೆ ಒತ್ತಾಯಿಸ್ತಾ, ಅನನ್ಯ ಬಾ, ಮೊದಲು ಫ್ರೆಶ್ ಅಪ್ ಆಗು, ಆಮೇಲೆ ಬೇಕಿದ್ರೆ ನನ್ನ ಮೇಲೆ ಎಷ್ಟು ಬೇಕಾದರೂ ಕೋಪ ಮಾಡ್ಕೋ, ಬೇಜಾರು ಮಾಡ್ಕೋ, ಓಕೆನಾ ಅಂತ ಹೇಳ್ತಾನೆ. ಅನನ್ಯ ಕೈಗೆ ಪ್ಲಾಸ್ಟರ್ ಹಾಕಿದ್ರಿಂದ ಅವಳಿಗೆ ಬಟ್ಟೆ ಬದಲಿಸುವುದು ನಿಜವಾಗಿಯೂ ಕೂಡ ದೊಡ್ಡ ಕೆಲಸ, ಅಸಾಧ್ಯವಾಗಿತ್ತು. ಏಕೆಂದರೆ ಸ್ವಲ್ಪ ಅಲ್ಲಿ ಪೆಟ್ಟಾಗಿದ್ದ ಜಾಗವನ್ನು ಆ ಕಡೆ ಈ ಕಡೆ ಅಲ್ಲಾಡಿಸಿದ್ರೂ ಕೂಡ ಜೀವ ಹೋದಷ್ಟು ನೋವಾಗ್ತಿತ್ತು. ಅದನ್ನು ತುಂಬ ಸೂಕ್ಷ್ಮವಾಗಿ ಮಾಡಬೇಕಿತ್ತು. ಆರ್ಯನ್ ಅನಿವಾರ್ಯವಾಗಿ ಅವಳಿಗೆ ಸಹಾಯ ಮಾಡಲೇಬೇಕಾಯಿತು. ಅವನ ಕೈಗಳು ಅವಳನ್ನು ಸ್ಪರ್ಶಿಸುತ್ತಿದ್ದಂತೆ ಅನನ್ಯ ಅತ್ಯಂತ ಅಸಹಜ ಸ್ಥಿತಿಯಲ್ಲಿದ್ಲು. ಅವಳ ಮುಖದಲ್ಲಿನ ಮುಜುಗರ ಆರ್ಯನ್ಗೆ ಸ್ಪಷ್ಟವಾಗಿ ಕಾಣ್ತಿತ್ತು. ನಿಮ್ಮ ಮುಂದೆ ಬಟ್ಟೆ ಬದಲಿಸಲು ನನಗೆ ಸಂಕೋಚವಾಗ್ತಿದೆ, ದಯವಿಟ್ಟು ಆ ಶವರ್ ಕರ್ಟನ್ನ ಈ ಕಡೆ ನಿಂತ್ಕೊಳ್ಳಿ ಅಂತ ವಿನಂತಿಸಿದ್ಲು. ಆರ್ಯನ್ ಅವಳ ಮಾತಿಗೆ ಒಪ್ಪಿ ಪರದೆಯ ಆಚೆ ನಿಂತು ಹ್ಯಾಂಡ್ ಶವರ್ ಮೂಲಕ ಅವಳಿಗೆ ಸ್ನಾನ ಮಾಡಲು ಸಹಾಯ ಕೂಡ ಮಾಡ್ತಾನೆ. ಸ್ನಾನ ಮುಗಿದ ನಂತರ ಅನನ್ಯ ಮೆಲ್ಲ ಕರೆದ್ಲು, ಮುಗೀತು, ಕೇಳುತ್ತಿದ್ದೀರಾ? ನನಗೊಂದು ಒಣಗಿರುವಂತಹ ಟವೆಲನ್ನು ಕೊಡ್ತೀರಾ ಪ್ಲೀಸ್ ಅಂತ ಪ್ರಶ್ನೆ ಮಾಡ್ತಾಳೆ. ಆರ್ಯನು ಬಂದು ನೀರನ್ನು ಆಫ್ ಮಾಡಿ ಅವಳಿಗೆ ಟವೆಲನ್ನು ನೀಡ್ತಾನೆ. ಮೊದಲು ಸಂಕೋಚ ಪಟ್ಟಿದ್ದಂತಹ ಅನನ್ಯ ನಂತರ ಸ್ವಲ್ಪ ಹೊಗ್ಕೊಂಡು ಹಾಗೆ ಪರದೆಯ ಅಂಚಿನಿಂದ ಆರ್ಯನ ಮುಖ ನೋಡಿದಾಗ ಅವಳಿಗೆ ಅರಿವಿಲ್ಲದಂತೆಯೇ ತುಟಿಯ ಮೇಲೆ ಒಂದು ನಗು ಅನ್ನೋದು ಮೂಡಿಬರುತ್ತೆ. ತನ್ನ ಗಂಭೀರ ಸ್ವಭಾವದ ಪತಿ ಹೆಂಡತಿಯನ್ನು ನೋಡಿ ಅವಳಿಗೆ ಮುಜುಗರವಾಗಬಾರದೆಂದು ಕಣ್ಣನ್ನು ಮುಚ್ಚಿ ನಿಂತಿದ್ದನ್ನು ಕಂಡು ಅವಳಿಗೆ ಅವನ ಮೇಲೆ ಹೊಸ ಪ್ರೀತಿ, ಹೊಸ ಗೌರವ ಅನ್ನೋದು ಮೂಡುತ್ತೆ. ಆ ಕ್ಷಣದಲ್ಲಿ ಅನನ್ಯಾಗೆ ಆರ್ಯನ್ ಒಬ್ಬ ಭಿನ್ನ ವ್ಯಕ್ತಿಯಂತೆ ಕಾಣ್ತಾನೆ. ಒಬ್ಬರಿಗೊಬ್ಬರು ಯಾವುದೇ ರೀತಿಯ ಬೇಡಿಕೆಗಳನ್ನಿಡದೆ ಈ ಅಸಮಾನ ಸಂಬಂಧದ ನಡುವೆಯೂ ಕೂಡ ಒಂದು ರೀತಿ ಅವರಿಬ್ಬರು ಆಪ್ತರಾಗತೊಡಗಿದ್ರು. ಸವಾಲು ಮತ್ತು ಒಂದು ಸಣ್ಣ ಕೀಟಲೆ ಅನ್ನೋದು ಇವರಿಬ್ಬರ ನಡುವೆ ನಡೆದಿತ್ತು. ಆದರೆ ಅಸಲಿ ಸವಾಲು ಎದುರಾಗಿದ್ದೇ ಸ್ನಾನದ ನಂತರ. ಒಂದು ಕೈಯಿಂದ ಬಟ್ಟೆಯನ್ನು ಎತ್ತುವುದು, ಅದನ್ನು ಕೈಯಿಂದ ತೆಗೆದು ಬಿಚ್ಚುವುದು ಸುಲಭವೇನಾಗಿರಲಿಲ್ಲ. ಆದರೆ ಹಾಕಿಕೊಳ್ಳುವುದು 2 ಪಟ್ಟು ಕಷ್ಟವೇ ಆಗಿತ್ತು. ಪ್ಯಾಂಟೇನೋ ಆರಾಮವಾಗಿ ಹಾಕ್ಕೊಂಡ್ಬಿಡ್ಬೋದು, ಆದರೆ ಟೀ ಶರ್ಟ್ ಧರಿಸುವುದು ಹೇಗೆ ಎಂದು ಅನನ್ಯ ಯೋಚಿಸಿದ್ಲು. ಏಕೆಂದರೆ ಕೈಗೆ ಕಟ್ಟಿದ್ದ ಬ್ಯಾಂಡೇಜನ್ನು ತೆಗೆದು ಅವಳ ಕೈಯನ್ನು ನೀಳವಾಗಿ ಬಿಟ್ಟು ನಂತರ ಅದನ್ನು ಮತ್ತೆ ಎತ್ತಿ ಹಾಕೊಳ್ಳೋದು ಅಂದರೆ ಧರ್ಮ ಸಂಕಟ. ಬೆವರುತ್ತಿದ್ದ ಆರ್ಯನ್ ಮುಜುಗರದಿಂದಲೇ ಕೇಳಿದ, ಅನನ್ಯ, ನಾನು ಈಗ ಏನು ಮಾಡಬೇಕು? ಈ ಪ್ಲಾಸ್ಟರ್ ಕೈಯಿಂದ ನಿನಗೆ ಟೀ ಶರ್ಟನ್ನು ಹಾಕ್ಸೋದಾದರೂ ಹೇಗೆ? ಆರ್ಯನ್ ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲ ಪ್ರತಿಭಾವಂತ ವ್ಯಕ್ತಿಯಾಗಿದ್ದರೂ ತನ್ನದೇ ಹೆಂಡತಿಯ ಮುಂದೆ ಬಟ್ಟೆಯ ವಿಷಯದಲ್ಲಿ ತಬ್ಬಿಬ್ಬಾಗಿ ಹೋಗ್ತಾನೆ.
ಪ್ರೊಫೆಸರ್ ಆರ್ಯನ್ ರಾವ್ ಚೌಧರಿ ಒಬ್ಬ ಹುಡುಗಿಗೆ ಬಟ್ಟೆ ತೊಡಿಸಲು ಪ್ರಯತ್ನಿಸುತ್ತಿರುವುದು ಒಂದು ವಿಚಿತ್ರ ದೃಶ್ಯವಾಗಿತ್ತು. ಇದನ್ನ ಕಂಡು ಅನನ್ಯಾಗೆ ನಗು ಅನ್ನೋದು ತಡೆಯೋಕ್ಕಾಗಲೇ ಇಲ್ಲ. ಹಾಗಾದ್ರೆ ಇನ್ನೇನು, ನಾನು ಹೀಗೆಯೇ ಟವಲ್ ಸುತ್ತಿರುವಂತೆ ಇರಬೇಕಾ ಎಂದು ಅವಳು ಅವನನ್ನ ಕೀಟ್ಲೆ ಕೂಡ ಮಾಡ್ತಾಳೆ. ಆರ್ಯನ್ ಗಾಬರಿಯಿಂದ ಇಲ್ಲ 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 ನೋಡು, ನಾನು ಕಣ್ಮುಚ್ಕೊಂಡೇ ಬಟನ್ ಹಾಕೋಕೆ ಪ್ರಯತ್ನಿಸ್ತೀನಿ, ಇಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿನಗೆ ಬಟ್ಟೆ ಹಾಕ್ತೀನಿ, ಓಕೆನಾ ಅಂದನು. ಇಬ್ಬರ ನಡುವಿನ ಈ ಮುಜುಗರ ಕ್ಷಣಗಳ ನಗುವಿನ ಮೂಲಕ ಕರಗತೊಡಗಿತು. ಆರ್ಯನ್ ತನ್ನನ್ನು ಎಲ್ಲ ರೀತಿಯಲ್ಲೂ ರಕ್ಷಿಸುತ್ತಾನೆ ಎಂಬ ಅನನ್ಯಾಳಲ್ಲೇ ಒಂದು ನಂಬಿಕೆ ಅನ್ನೋದು ಈ ಕ್ಷಣದಲ್ಲಿ ಮೂಡತೊಡಗಿತು. ಆತನ ಮೇಲೆ ಅದೆಷ್ಟೋ ದಿನಗಳಿಂದ ಕೋಪ ಇಟ್ಕೊಂಡವಳಿಗೆ ಈಗ ಒಂದು ರೀತಿಯ ನಂಬಿಕೆ ಬರೋಕ್ಕೆ ಶುರುವಾಗಿತ್ತು. ಹೀಗೆ ಲೂಡೋ ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಮನದ ಮಾತುಗಳು ಕೂಡ ಆಚೆಗೆ ಬರುತ್ತೆ. ಊಟದ ನಂತರ ಆರ್ಯನ್ ಸಿನಿಮಾ ನೋಡೋಣವೆ ಎಂದು ಕೇಳಿದನು. ಆದರೆ ಅನನ್ಯ ಲೂಡೋ ಆಡೋಣ ಅಂತ ಹೇಳಿ ಆಟ ಆಡಿದರು. ಆಟದ ನಡುವೆ ಒಂದು ಷರತ್ತು ಹಾಕಲಾಯಿತು. ಗೆದ್ದವರು ಸೋತವರಿಗೆ 10 ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋ ಒಂದು ಪ್ರಶ್ನೆ. ಆಟದ ಮಧ್ಯೆ ಅನನ್ಯ ಸಹಜವಾಗಿ ಹೇಳಿದ್ರು, ನನಗೆ ಕಾಲೇಜು ಪಾಠ ತಪ್ಪಿದೆ, ನಾನು ಅನುಜ್ ಸರ್ ಬಳಿ ಓದ್ಕೊಳ್ತೇನೆ, ಅವರಿಗೆ ನಿಮ್ಮ ವಿಷಯಗಳು ಚೆನ್ನಾಗಿ ತಿಳಿದಿವೆ ಅಂತ. ಅನುಜ್ ಸರ್ ಹೆಸರನ್ನು ಕೇಳಿದ ಕೂಡಲೇ ಆರ್ಯನ್ ಮನಸ್ಸಿನಲ್ಲಿ ಒಂದು ರೀತಿಯ ಕೆಟ್ಟ ಕೋಪನೋ ಸಿಹಿಯ ಕಿಡಿನೋ ಹೊತ್ಕೊಳ್ಳುತ್ತೆ. ಸ್ನೇಹ ಬೆಚ್ಚಗಿನ ವಾತಾವರಣದ ಆ ಕ್ಷಣದಲ್ಲಿ ತಣ್ಣಗಾಯಿತು. ಅನನ್ಯ ನಿಜವಾಗಿಯೂ ನನ್ನನ್ನು ಬಯಸುತ್ತಿಲ್ವೇ? ಅವಳ ಮನಸ್ಸಿನಲ್ಲಿ ನಿಜವಾಗಿಯೂ ಅನುಜ್ ಇದ್ದಾನೆಯೇ? ಬಹುಶಃ ಅವಳು ಕಾಲೇಜಿಗೆ ಸೇರಿದ್ದಾಗಿಂದನೂ ಅನುಜ್ನ ಆ ವರ್ತನೆಯನ್ನು ಪ್ರೀತಿಸಿದ್ಲ. ಅವನ ತಾಳ್ಮೆ ಬಹುಶಃ ಇವಳನ್ನು ಸೆಳೆದಿದೆ ಎಂಬ ಆಲೋಚನೆ ಅವನನ್ನು ಕಾಡಿತು. ಆರ್ಯನ್ ಆಟ ಗೆದ್ದ ನಂತರ ಅನನ್ಯ ಕೇಳಿದ್ಲು, ನಿಮ್ಮ ಮೊದಲ ಕ್ರಶ್ ಯಾರು ಅಂತ. ಆರ್ಯನ್ ಹಗುರವಾಗಿ ನಗುತ್ತಾ ಲೇಡಿ ಗಾಗಾ ಅಂದನು. ಆದರೆ ಅನನ್ಯಾಳ ಮುಂದಿನ ಪ್ರಶ್ನೆ ಗಂಭೀರವಾಗಿತ್ತು. ನಿಮ್ಮ ಜೀವನದಲ್ಲಿ ಪ್ರೀತಿಸುವವರು ಯಾರಾದರೂ ಇದ್ದಾರೆಯೇ? ಆರ್ಯನ್ ಮೌನವಾದನು. ಅವನ ಭೂತಕಾಲವು ಅವರ ಸಂಬಂಧದ ನಡುವೆ ಮುಳ್ಳಾಗ್ತಿದೆಯೇ ಎಂಬ ಅನುಮಾನ ಅವರಿಬ್ಬರನ್ನ ಕಾಡತೊಡಗಿತ್ತು. ಅನಿರೀಕ್ಷಿತವಾದ ಒಂದು ಆಘಾತ ಕಾದಿತ್ತು. ಅಷ್ಟರಲ್ಲಿ ಬಾಗಿಲ ಬೆಲ್ ಬಾರಿಸಿತು. ಅನನ್ಯಾಳ ತಂದೆ ಸೋಮಶೇಖರ್ ಅವರು ಆಫೀಸ್ನಿಂದ ಬೇಗ ಬಂದಿದ್ರು. ಎಲ್ಲರೂ ಚಹಾ ಕುಡಿಯುತ್ತಾ ಕುಳಿತಿದ್ದಾಗ ಆರ್ಯನ್ನ ಫೋನ್ ಪದೇ ಪದೇ ರಿಂಗ್ ಆಗೋಕ್ಕೆ ಶುರು ಮಾಡುತ್ತೆ. ಒಂದು ಸೆಕೆಂಡು ಬಿಡದಂಗೆ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು. ಫೋನ್ ನೋಡಿದ ಆರ್ಯನ್ನ ಮುಖ ಕ್ಷಣಾರ್ಧದಲ್ಲೇ ಗಂಭೀರವಾಯಿತು. ಅಂಕಲ್, ನಾನು ಈಗಲೇ ಹೊರಡಬೇಕು, ಮೀನ್ಸ್ ತುರ್ತು ಕೆಲಸ ಇದೆ, ಕ್ವಿಕ್ ಆಗಿ ಅಂತ ಆರ್ಯನ್ ಆತುರದಿಂದ ಎದ್ದ. ಅವನ ಮುಖದಲ್ಲಿ ಭಯ ಮತ್ತು ಆತಂಕ ಎದ್ದು ಕಾಣ್ತಿತ್ತು. ಅವನು ಹೊರಗೆ ಹೋಗಿ ಕಾರ್ ಹತ್ತುವುದನ್ನೇ ಅನನ್ಯ ಕಿಟಕಿಯಿಂದ ನೋಡುತ್ತಾ ನಿಂತಿದ್ಲು. ಆರ್ಯನ್ ತನ್ನಿಂದ ತುಂಬ ದೂರ ಹೋಗ್ತಿದ್ದಾನೆಂದು ಸಂಕಟ ಅವಳನ್ನ ಕಾಡತೊಡಗಿತು. ಮರುದಿನ ಬೆಳಗ್ಗೆ ಆರ್ಯನ್ನಿಂದ ಯಾವುದೇ ರೀತಿಯ ಫೋನ್ ಕರೆ ಅಥವಾ ಮೆಸೇಜ್ ಏನು ಗೊತ್ತಿಲ್ಲ ಬರಲಿಲ್ಲ. ಅನನ್ಯ ಆತಂಕದಿಂದ ಕಾಯ್ತಿದ್ದಾಳೆ. ಬೆಳಗಿನ ಜಾವ 4 ಗಂಟೆಗೆ ಆರ್ಯನ್ ಅವಳಿಗೆ ಕರೆ ಮಾಡಿ ಹೇಳಿದ್ದ, ಅನನ್ಯ ಬೇಗ ಹೊರಗೆ ಬಾ, ನಾನು ನಿನ್ನ ಮನೆಯ ಮುಂದೆ ಇದ್ದೇನೆ ಅಂತ. ಅನನ್ಯ ಇದೆಂತ? ಅನನ್ಯ ಗಾಬರಿಯಿಂದ ಹೊರಗೆ ಹೋದಾಗ ಮಂಜಿನ ನಡುವೆ ಆರ್ಯನ್ನ ಬಿಳಿ ಕಾರು ನಿಂತಿತು. ಆರ್ಯನ್ ಕಣ್ಣೀರು ತುಂಬಿದ ದನಿಯಲ್ಲಿ ಹೇಳಿದ, ಅನನ್ಯ, ಅಪ್ಪನಿಗೆ ಅಮೆರಿಕಾದಲ್ಲಿ ಪಾರ್ಶ್ವವಾಯು ಆಗಿದೆ, ಅವರ ಸ್ಥಿತಿ ಚಿಂತಾಜನಕವಾಗಿದೆ, ನಾನು ಈಗಲೇ ಅಲ್ಲಿಗೆ ಹೋಗಲೇಬೇಕು. ಅನನ್ಯಾಗೆ ಏನು ಹೇಳಬೇಕೆಂದ ತೋಚಲೇ ಇಲ್ಲ. ಅಷ್ಟರಲ್ಲಿ ಆರ್ಯನ್ ಮತ್ತೊಂದು ಬಾಂಬನ್ನು ಸಿಡಿಸ್ದ. ನನ್ನ ಜೊತೆ ಅಹನಾ ಕೂಡ ಅಷ್ಟರಲ್ಲಿ ಏನಪ್ಪ ಅಂದರೆ ನಿನ್ನೆ ರಾತ್ರಿ ಬಂದಿದ್ದು ಅಮೇರಿಕಾದಿಂದ ಅವಳು, ಈಗ ನನ್ನ ಜೊತೆ ಹಿಂತಿರುಗ್ತಿದ್ದಾಳೆ. ಹಾಂ, ಅಹನಾ ಯಾರು? ಅನನ್ಯಾಳ ಪ್ರಶ್ನೆಗೆ ಆರ್ಯನ್ ತುಸು ತಡೆದು ಉತ್ತರಿಸಿದ. ಅವಳು ಅದು ನನ್ನ ಮಾಜಿ ಪ್ರೇಯಸಿ, ಮೀನ್ಸ್ ಎಕ್ಸ್ ಗರ್ಲ್ಫ್ರೆಂಡ್. ಅನನ್ಯಾಳ ಪ್ರಪಂಚವೇ ಕುಸಿದಂತಾಯಿತು. ಆರ್ಯನ್ನ ಭೂತಕಾಲವು ತನ್ನ ಕಣ್ಣೆದುರಿಗೆ ಅವನನ್ನು ಕರೆದೊಯ್ಯುತ್ತಿರುವುದು ಅವಳಿಗೆ ಅಸಹನೀಯವಾಗಿತ್ತು. ಯಾಕೋ ಗೊತ್ತಿಲ್ಲ, ಆಕೆ ಪದೇ ಪದೇ ತನ್ನ ಸಂಸಾರವನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇಟ್ಕೊಂಡು ಅವನ ಹತ್ತಿರ ಹೋದಾಗಲೆಲ್ಲ ಇಂತಹದ್ದೇನೋ ಒಂದು ನಡೀತಾನೆ ಇರುತ್ತೆ. ಆರ್ಯನ್ ಅವಳ ಹಣೆಗೆ ಮುತ್ತಿಟ್ಟು ಹುಷಾರಾಗಿರು ಅಂತ ಹೇಳಿ ಅಹನಾಳ ಜೊತೆ ಹೊರಟು ಹೋಗ್ತಾನೆ. ಆರ್ಯನ್ ತನ್ನ ಮೊದಲ ರಾತ್ರಿ ಹೇಳಿದ ಮಾತುಗಳು ಅನನ್ಯಾಳ ಕಿವಿಯಲ್ಲಿ ಮತ್ತೆ ಗುನುಗಿದ್ವು. ನಾನು ನನ್ನ ತಾಯಿಗೆ ಮಾತು ಕೊಟ್ಟಿದ್ದಕ್ಕೆ ಮಾತ್ರ ನಿನ್ನನ್ನು ಮದುವೆಯಾದೆ, ಇಲ್ಲದಿದ್ದರೆ ನಾನು ನಿನ್ನಂತಹ ಹುಡುಗಿಯನ್ನ ಖಂಡಿತ ಮದುವೆಯಾಗ್ತಿರ್ಲಿಲ್ಲ ಎನ್ನುವ ಮಾತು. ಅನನ್ಯಾಳ ಕಣ್ಣುಗಳಿಂದ ನೀರು ಸುರಿಯತೊಡಗಿತ್ತು. ತಾನು ಇಷ್ಟಪಟ್ಟ ವ್ಯಕ್ತಿ ತನ್ನನ್ನು ಬಿಟ್ಟು ತನ್ನ ಹಳೆಯ ಪ್ರೀತಿಯ ಬಳಿ ಹೋಗುತ್ತಿದ್ದಾನೆಂಬ ನೋವಿನೊಂದಿಗೆ ಅವಳು ಮತ್ತೆ ಮನೆಯ ಮೆಟ್ಟಿಲುಗಳ ಮೇಲೆ ಕುಸಿದು ಕುಳಿತುಕೊಂಡ್ಬಿಟ್ಲು.
ಮತ್ತು ಹೇಗೆ ನನ್ನ ಗಂಡನನ್ನು ಹನಾಳಿಂದ ಉಳಿಸಿಕೊಳ್ಳಿ ಎಂಬ ಚಿಂತೆ ಅವಳಲ್ಲಿ ಕಾಡತೊಡಗಿತ್ತು. ಧನ್ಯವಾದ. ಕಥೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ಲೀಸ್ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ. ಮೆಂಬರ್ಶಿಪ್ ತೊಗೊಂಡವರಿಗೆ 24 ಅವರ್ಸ್ ಮುಂಚಿತವಾಗಿ ಕಥೆ ಸಿಗುತ್ತೆ.